ನಮಸ್ಕಾರ ಎಲ್ಲರಿಗೂ. ಎಲ್ಲ ಕಡೆ ಡೆವಿಲ್ದೇ ಸದ್ದು. ಡೆವಿಲ್ ಯಾವಾಗ ಬರುತ್ತೆ, ಡೆವಿಲ್ ರಿಲೀಸ್ ಆಗುತ್ತಾ ಇಲ್ವಾ, ದರ್ಶನ್ ಅವರು ಜೈಲಲ್ಲಿದ್ದಾರೆ. ಸೊ ಇದು ಸಾಂಗ್ ಯಾಕೆ ಪೋಸ್ಟ್ಪೋನ್ ಮಾಡಿದ್ರು, ಸಾಂಗ್ ಮತ್ತೆ ರಿಲೀಸ್ ಮಾಡ್ತಿದ್ದಾರಂತೆ. ಈ ರೀತಿಯಾದಂಥ ಚರ್ಚೆಗಳು ಸೋಷಿಯಲ್ ಮೀಡಿಯಾದಾಗಲಿ ಅಥವಾ ಆಚೆ ಆಗಲಿ ಇಂಡಸ್ಟ್ರಿಯಲ್ಲಾಗಲಿ ತುಂಬ ದೊಡ್ಡ ಮಟ್ಟದಾಗ ನಡೀತಾ ಇದೆ. ಯಾಕೆಂದರೆ ಆ ಸಿನಿಮಾ ಡೆವಿಲ್ಲು ಟಿ ಬಾಸ್ ದರ್ಶನ್ ಅವ್ರದ್ದು. ಸೊ ಹಾಗಾಗಿ ಆ ಒಂದು ಹೈಪು, ಆ ಒಂದು ಕ್ರೇಜು ಅಷ್ಟರ ಮಟ್ಟಿಗೆ ಇದೆ. ಸೊ 24ನೇ ತಾರೀಕು ಅಂದರೆ ಭಾನುವಾರ ಬೆಳಗ್ಗೆ 10 ಗಂಟೆಗೆ ಈ ಹಾಡನ್ನ ರಿಲೀಸ್ ಮಾಡೋದಾಗಿ ಚಿತ್ರತಂಡ ಫಿಕ್ಸ್ ಮಾಡಿಕೊಂಡಿದೆ. ಅವರು ಪೋಸ್ಟ್ಪೋನ್ ಮಾಡಿದ ಉದ್ದೇಶ, ಅವ್ರಿಗಿದ್ದಂಥ ಎಮೋಷನ್ನು, ಅವರು ಹೀರೋ ಅರೆಸ್ಟ್ ಆದಂತಹ ಸಂದರ್ಭದಲ್ಲಿ ಅದನ್ನು ರಿಲೀಸ್ ಮಾಡಿದ್ರೆ ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಒಂದು ಪ್ರಶ್ನೆಯಲ್ಲಿ ಅವರು ಆ ಡೈಲಮದಲ್ಲಿ ಸುಮ್ಮನಿದ್ರಂತೆ. ಸೊ ಈಗ ಆ ಹಾಡನ್ನು ರಿಲೀಸ್ ಮಾಡೋದಕ್ಕೆ ಸಕಲ ತಯಾರಿ ನಡೆದಿದೆ. 24ನೇ ತಾರೀಕು ಹಾಡು ರಿಲೀಸ್ ಆಗ್ತಿದೆ. ಸೊ ಈ ಹಾಡು ರಿಲೀಸ್ ಆಗುತ್ತೆ ಅಂತ ಅನೌನ್ಸ್ ಮಾಡಿದಾಗಲೇ ಈ ಹಾಡಿನ ಹಿನ್ನೆಲೆ ಬಗ್ಗೆ, ಈ ಹಾಡು ಹೀಗಿರ್ಬೋದು ಹಾಗಿರ್ಬೋದು ಅನ್ನೋ ಚರ್ಚೆಗಳು ಶುರುವಾಗಿತ್ತು. ಸೊ ಈ ಹಾಡು ದರ್ಶನ್ ಅವರ ಪರ್ಸ್ನಾಲಿಟಿಯನ್ನು ಹೇಳುತ್ತೆ, ದರ್ಶನ್ ಅವರ ಜರ್ನಿಯನ್ನು ಹೇಳುತ್ತೆ, ಅವರ ಕ್ಯಾರೆಕ್ಟರ್ನ ಪೋರ್ಟ್ರೇ ಮಾಡುತ್ತೆ, ಇದು ರಿಯಲ್ ಲೈಫಿಗೂ ಅನ್ವಯಿಸುತ್ತೆ. ಈ ಥರದ್ದೆಲ್ಲ ಒಂದಷ್ಟು ಚರ್ಚೆಗಳಾಗಿದ್ದು, ಕಾಕತಾಳೀಯ ಎಂಬಂತೆ ಆ ರೀತಿ ಇರಲೂಬಹುದು ಅನ್ನೋ ಒಂದು ವಿಷಯ ಕೂಡ ಬಂದಿದೆ. ಈಗ ಅವರು ಜೈಲಿಗೆ ಹೋಗಿದ್ದಾರೆ ಮತ್ತು ಈ ಒಂದು ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ. ಎಲ್ಲೊಂದು ಕಡೆ ಇದು ಯಾವುದೂ ಮೈಂಡಲ್ಲಿ ಇಟ್ಕೊಳ್ಳದೆ ಬರೆದಂಥ ಹಾಡು, ಇದು ಯಾವುದನ್ನು ಲೆಕ್ಕ ಮಾಡಿಕೊಂಡು ಮಾಡದೇ ಇರೋವಂಥ ಒಂದು ಹಾಡು. ಅಂದರೆ ಲೆಕ್ಕ ಇಟ್ಕೊಂಡು ಈ ಥರನೇ ಬರಬೇಕು, ಇದು ನಿಂಗೆ ಪೋರ್ಟ್ರೇ ಮಾಡಬೇಕು, ಇದಕ್ಕೂ ಲಿಂಕ್ ಮಾಡಬೇಕು ಅನ್ನೋ ಯಾವ ಲೆಕ್ಕಾಚಾರ ಇಲ್ಲದೆ ಸಿನಿಮಾಗೋಸ್ಕರ, ಆ ಪಾತ್ರಕ್ಕೋಸ್ಕರ ಬರೆದಿರೋಂಥ ಹಾಡು ಇದಂತೆ. ಸೊ ಆದರೆ ಆ ಹಾಡು ಕೇಳಿದಾಗ ಅಥವಾ ಆ ಹಾಡು ನೋಡಿದಾಗ ಅದು ಎಲ್ಲೋ ಒಂದು ಕಡೆ ಸಾಮ್ಯತೆ ಇದೆ, ಅದೊಂದು ಅನ್ನಿಸ್ಬೋದು. ಆ ಥರದ ಅನಿಸಿಕೆಗಳು ಈಗಾಗಲೇ ಹಾಡು ಕೇಳಿರುವಂತಹ ಚಿತ್ರತಂಡದ ಒಳಗಿನ ಕೆಲವರಿಂದ ಸಿಕ್ಕಿರುವಂಥ ಮಾಹಿತಿ. ಸೊ ಡೆವಿಲ್ ಸಿನಿಮಾದ ಇದ್ದರೆ ನೆಮ್ಮದಿಯಾಗಿರಬೇಕು ಹಾಡು ತುಂಬ ದೊಡ್ಡ ಮಟ್ಟದ ಕುತೂಹಲ ಮೂಡಿಸಿದೆ. ಜೊತೆಗೆ ಸಿನಿಮಾ ಅಕ್ಟೋಬರ್ಗೆ ರಿಲೀಸ್ ಆಗುತ್ತೆ ಇಲ್ವೋ, ನಿನ್ನೆ ಎಲ್ಲ ನೋಡ್ತಾ ಇದ್ದೆ, ಒಂದಷ್ಟು ಕಡೆ ಅಕ್ಟೋಬರ್ಗೆ ಸಿನಿಮಾ ರಿಲೀಸ್ ಆಗಲ್ವಂತೆ, ಅವ್ರು ಇನ್ನೂ ಮುಂದಕ್ಕೆ ಹೋಗ್ತಾರಂತೆ, ಡಿಲೇ ಆಗುತ್ತಂತೆ ಅಂತ. ಬಟ್ ನನಗೆ ಸಿಕ್ಕಿರೋಂಥ ಮಾಹಿತಿ ಪ್ರಕಾರ ಅಕ್ಟೋಬರ್ಗೆ ಅವ್ರು ಬಂದೇ ಬರ್ತಾರೆ ಅನ್ನೋ ಒಂದು ನಿಶ್ಚಳವಾದಂಥ ನಿರ್ಧಾರವನ್ನು ತೊಗೊಂಡಿದ್ದಾರಂತೆ. ಈಗ ದರ್ಶನ್ ಅವರು ಜೈಲಿಗೆ ಹೋಗೋಕ್ಕಿಂತ ಮೊದಲೇ ಈ ವಿಚಾರಗಳನ್ನು ಡಿಸ್ಕಸ್ ಮಾಡಿದ್ರಂತೆ. ಸೊ ಸಿನಿಮಾ ನಾನು ಇಲ್ಲದೆ ಹೋಗಲಿ, ನಾನು ಕೆಲಸ ಮಾಡಿದ್ದೀನಿ, ಆ ಸಿನಿಮಾನ ನೀವು ನಿಮ್ಮ ಸಿನಿಮಾ ಅದು, ನೀವು ಯಾವಾಗ ಬೇಕಾದರೂ ರಿಲೀಸ್ ಮಾಡಬಹುದು, ನೀವು ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ ನೀವು ರಿಲೀಸ್ ಮಾಡಿ ಅಂತ ನಿರ್ಮಾಪಕರಿಗೆ ಹೇಳಿದ್ದಾರಂತೆ. ಅದರ ಜೊತೆಗೆ ಅಭಿಮಾನಿಗಳಿಗೆ ತುಂಬ ದೃಢವಾದ ಒಂದು ಸಂದೇಶವನ್ನು ಅವರು ಕೊಟ್ಟಿದ್ದಾರೆ. ಪರ್ಸ್ನಲ್ ಬೇರೆ, ಸಿನಿಮಾ ಬೇರೆ. ಸಿನಿಮಾ ಮತ್ತು ಪರ್ಸ್ನಲ್ನ ದಯವಿಟ್ಟು ಒಂದು ಮಾಡಬೇಡಿ. ಸಿನಿಮಾ ಒಂದು ಮನೋರಂಜನಾ ಕ್ಷೇತ್ರ, ಮನೋರಂಜನಾ ಮಾಧ್ಯಮ, ಅದು ಮನೋರಂಜನೆಗಾಗಿಯೇ ನೋಡಿ. ನಾನು ಸಿನಿಮಾದಲ್ಲಿ ಹೊಡೆದಿರುವಂಥ ಡೈಲಾಗ್ ಆಗಲಿ, ನಾನು ಸಿನಿಮಾದಲ್ಲಿ ಹೇಳಿರುವಂತಹ ವಿಷಯ ಆಗಲಿ, ನಡ್ಕೊಂಡಿರೋ ರೀತಿ ಆಗಲಿ, ಮಾಡಿರೋ ಪಾತ್ರ ಆಗಲಿ, ದಯವಿಟ್ಟು ಅದನ್ನು ನಿಮ್ಮ ನಿಜ ಬದುಕಿಗೆ ಅನ್ವಯಿಸ್ಕೋಬೇಡಿ, ಅದನ್ನು ಕಂಪೇರ್ ಮಾಡೋಕ್ಕೆ ಹೋಗಬೇಡಿ. ದರ್ಶನ್ ತೂಗುದೀಪ ವೈಯಕ್ತಿಕ ಬದುಕು ಬೇರೆ ಇದೆ. ದರ್ಶನ್ ತೂಗುದೀಪ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಅವರ ಸಿನಿಮಾ ಪಾತ್ರ, ಸಿನಿಮಾ ಕೆಲಸ, ಅದಕ್ಕೆ ಸಿಕ್ಕಿರೋಂಥ ವರ್ಚಸ್ಸು, ಅದಕ್ಕೆ ಸಿಕ್ಕಿರೋಂಥ ಅಭಿಮಾನ ಅದು ಬೇರೆ ಇದೆ. ವೈಯಕ್ತಿಕ ಮತ್ತು ಸಿನಿಮಾವನ್ನು ಎರಡನ್ನೂ ಬ್ಲೆಂಡ್ ಮಾಡಬೇಡಿ ಅಂತ ತುಂಬ ನೇರವಾಗಿ, ನಿಶ್ಚಳವಾಗಿ ಅವರೊಂದು ಸಂದೇಶವನ್ನು ಈಗಾಗಲೇ ಅವರ ಪತ್ನಿಯ ಮೂಲಕ ಪೋಸ್ಟನ್ನು ಮಾಡಿಸಿದ್ದಾರೆ. ಆ್ಯಂಡ್ ಇನ್ನೊಂದು ವಿಷಯ, ಅವರು ಇನ್ನೊಂದು ಪೋಸ್ಟ್ ಕೂಡ ಅವರು ರೀಸೆಂಟಾಗಿ ಹಾಕಿದರು. ಡೆವಿಲ್ ಸಿನಿಮಾದ ಪ್ರಚಾರನ ತುಂಬ ದೊಡ್ಡದಾಗಿ ಮಾಡೋದಕ್ಕೆ, ಅಥವಾ ಅವರು ಕೂಡ ಅದರಲ್ಲಿ ಇನ್ವಾಲ್ವ್ ಆಗ್ತೀವಿ, ದರ್ಶನ್ ಅವರು ಇಲ್ಲದೇ ಸಿನಿಮಾ ರಿಲೀಸ್ ಮಾಡ್ತೀವಿ ಅನ್ನೋ ಸಂದೇಶವನ್ನು ನೇರವಾಗಿ ಕೊಟ್ಟಿದ್ದಾರೆ. ಸೊ ಈಗ ಈ ಒಂದು ಹಾಡಿನ ರಿಲೀಸ್ ಆಗ್ತಿದೆ 24ನೇ ತಾರೀಕು. ಆ ಹಾಡು ಹೇಗಿದೆ ಮತ್ತು ಆ ಹಾಡಿನ ನಂತರ ಬರುವಂತಹ ಪ್ರತಿಕ್ರಿಯೆಗಳು ಹೇಗಿರುತ್ತೆ, ಇದರ ಮೇಲೆ ಮೋಸ್ಟ್ಲಿ ಚಿತ್ರತಂಡ ರಿಲೀಸ್ ಡೇಟ್ನ ಅನೌನ್ಸ್ ಮಾಡೋ ಪ್ಲ್ಯಾನಲ್ಲಿದೆ ಅನ್ನೋದು ನನ್ನ ಒಂದು ಪ್ರಿಡಿಕ್ಷನ್ ಅಷ್ಟೇ. ಸೊ ಅದೇನೇ ಆಗಲಿ ಅಕ್ಟೋಬರ್ಗೆ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಒಂದಷ್ಟು ಮೂಲಗಳು ಹೇಳ್ತಿದ್ದಾವೆ, ಗೊತ್ತಿಲ್ಲ. ಬಟ್ ಅವರು ಅಕ್ಟೋಬರ್ಗೆ ರಿಲೀಸ್ ಮಾಡಲಿ, ಸೆಪ್ಟೆಂಬರ್ಗೆ ರಿಲೀಸ್ ಮಾಡಲಿ, ಡಿಸೆಂಬರ್ಗೆ ರಿಲೀಸ್ ಮಾಡಲಿ, ಸಿನಿಮಾ ಯಾವಾಗಲೇ ರಿಲೀಸ್ ಆದರೂ ಡೆವಿಲ್ ಮೇಲೆ ತುಂಬ ದೊಡ್ಡದಾದ ಡೆವಿಲ್ ಕಣ್ಣುಗಳು ಹಿಂಗಿದೆ. ಹಾಡು ರಿಲೀಸ್ಗೆ ಈ ರೀತಿಯಾದಂಥ ಒಂದು ಕೋಲಾಹಲಗಳು ಸೋಷಿಯಲ್ ಮೀಡ್ಯಾದಲ್ಲಾಗಲಿ ಅಥವಾ ಹೊರಗಡೆ ಒಂದು ನಡೀತಾ ಇದೆ ಅಂತಂದರೆ, ಇನ್ನು ಸಿನಿಮಾ ರಿಲೀಸ್ಗೆ ಹೇಗಿರ್ಬೋದು ಅಂತ ನೀವೇ ನಿರೀಕ್ಷೆ ಮಾಡಿ.